ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಹಾಕಿ ಇಲ್ಲೊಂದು ನೋಡಿ. ಸೋಷಿಯಲ್ ಮೀಡಿಯಾ ಅಂತ ಅನ್ನೋದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ನೋಡಿ. ಈ ಹುಡುಗಿ 24 hours ಹಿಂದೆ ಈ ಹುಡುಗಿ ಯಾರು ಅಂತಲೇ ಗೊತ್ತಿರಲಿಲ್ಲ ಎಲ್ರಿಗೂ. ಈಗ ಮೋನಾಲಿಸಾ ಅಂದ್ಬಿಟ್ಟು ಹುಡುಗಿ ಕುಂಭಮೇಳ ನಡೀತಾ ಇತ್ತಲ್ಲ, ಅಲ್ಲಿ 24 hours ಫುಲ್ಲು ವೈರಲ್ ಮಾಡಿಬಿಟ್ರು ಈ ಹುಡುಗಿನ, ಫೇಮಸ್ ಮಾಡಿ. ಆ ಹುಡುಗಿ ಹೆಂಗೋ ಸೋಷಿಯಲ್ ಮೀಡಿಯಾ ಅದು ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲದೇ ನೆಮ್ಮದಿಯಾಗಿ ಹೆಂಗೋ ಮಣಿಗಳೆಲ್ಲ ಮಾರ್ಕೊಂಡು ಜೀವನ ಮಾಡ್ತಾಯಿತ್ತು, ರುದ್ರಾಕ್ಷಿ ಮಾಲೆ ಅವೆಲ್ಲನೇ. ಈಗ ಹುಡುಗಿ ಜೀವನ ಹೆಂಗೆ ಮಾಡಿಬಿಟ್ರು ಅಂದರೆ 24 hours ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತೈತೆ. ಆ ಹುಡುಗಿಗೆ ಈಗ ಯಾತಕ್ಕಾದರೂ ಇಲ್ಲಿ ಜೀವನ ಮಾಡೋದು ಹೆಂಗೆ ಅಂತನೂ ಅಷ್ಟು ಬೇಜಾರು ಮಾಡಿಬಿಟ್ಟವ್ರೆ. ಅಷ್ಟೇ ಈ ಸೋಷಿಯಲ್ ಮೀಡಿಯಾ ಅನ್ನೋದು. ಅದಕ್ಕೆ ಹೇಳೋದು, ಯಾವುದೇ ಆದರೂ ಅತಿಯಾದರೂ ಅಮೃತನೂ ವಿಷ ಆಯ್ತದೆ ಅನ್ನೋಕ್ಕೆ ಇದೇ ಒಂದು ಎಕ್ಸಾಂಪಲ್ಲು. ಸೋಷಿಯಲ್ ಮೀಡಿಯಾ ಯಾವುದೇ ಆಗಲಿ ಒಳ್ಳೆಯದಕ್ಕೆ ಎಷ್ಟು ಉಪಯೋಗಿಸ್ಬೇಕು ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ಬೇಕು. ನೋಡಿ ಈಗ ಹುಡುಗಿ ಕತೆ, ಇತ್ಲಾಗಿ ನೆಮ್ಮದಿಯಾಗಿ ಜೀವನನೂ ಮಾಡೋಕ್ಕಾಗಲ್ಲ. ಇತ್ಲಾಗಿ ಈ ಜನಗಳು ಓದಿದ ತಕ್ಕನಾಗ ಹುಡುಗಿಗೆ ಒಂದು ವ್ಯಾಪಾರನಾದರೂ ಮಾಡಿದ್ರು ಆಯ್ತದೆ. ಆ ಮಣಿಗಳು ಅದೇನೋ ತಗೊಂಡು ಹೋಗೋದು, ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಫೋಟೋ ತೆಗಿಯೋದು, ವೀಡಿಯೋ ಮಾಡೋದು, ಆ ಹುಡುಗಿ ಜೀವನನೇ ಹಾಳು ಮಾಡಿಬಿಡ್ತಾರೆ. ಸದ್ಯ ಈಗಲೇ ಹೆಂಗೋ ಎಚ್ಚೆತ್ಕೊಂಡು ಆ ಹುಡುಗಿನ ಅವಳ ಪಾಡಿಗೆ ಅವಳನ್ನ ಇರೋದಕ್ಕೆ ಬಿಟ್ಬಿಡಿ ದಯವಿಟ್ಟು. ಅವ್ರ ಜೀವನ ಅವ್ರಿಗೂ ಮಾಡಲಿ. ಯಾಕೆ ಸುಮ್ಮನೆ ಈ ಮೊಬೈಲಿಂದ ಎಲ್ಲ ಹಾಳು ಮಾಡ್ತೀರಾ? ದಯವಿಟ್ಟು ಇದೊಂದು ಎಲ್ರಿಗೂ ಎಚ್ಚರಿಕೆ. ಯಾವುದೇ ಆಗಲಿ ಒಂದು ಲಿಮಿಟ್ ಇರಬೇಕು ಅನ್ನೋದು ಅದಕ್ಕೇ. ನಮಸ್ಕಾರ.